ಶಾಂತವಾಗಿದ್ದ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬೆಂಕಿ ಬಿದ್ದಿದೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬ್ಯಾನರ್ ದಂಗಲ್ ಶುರುವಾಗಿದೆ. ಬಳ್ಳಾರಿಯಲ್ಲಿ ಮಿಡ್ ನೈಟ್ ಇಬ್ಬರ ಎಂಎಲ್ಎಗಳ ಫೈಟ್ ನಡೆದಿದ್ದಾವೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಕಿಚ್ಚು ಜೋರಾಗಿದೆ. ಬ್ಯಾನರ್ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಬ್ಯಾನರ್ ವಿಚಾರದಲ್ಲಿ ಎರಡು ಎಂಎಲ್ಎಗಳ ನಡುವೆ ಕಿತ್ತಾಟ. ಬಲಿಯಾಗಿದ್ದು ಕಾಂಗ್ರೆಸ್ನ ಕಾರ್ಯಕರ್ತ. ಪರಸ್ಪರ ರಾತ್ರಿ ಬಳ್ಳಾರಿಯಲ್ಲಿ ಎರಡು ಗುಂಪಿನ ಜನ ಹೊಡಿಬಡಿ ಮಾಡೋದಕ್ಕೆ ಕಾದು ನಿಂತ್ಕೋತಾರೆ. ಕೈಯಲ್ಲಿ ದಂಡಗಳಿಟ್ಕೊಂಡು, ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡು ಪರಸ್ಪರ ಗನ್ಮ್ಯಾನ್ಗಳು ಫೈರ್ ಮಾಡ್ತಾರೆ ಗಾಳಿಲಿ. ಗನ್ಮ್ಯಾನ್ಗಳು. ಹಾಗಾದ್ರೆ ನಮ್ಮ ಹಿಂದೆ ನಮ್ಮ ಎಂಎಲ್ಎ ಇದ್ದಾರೆ ಎನ್ನುವಂತಹ ಧೈರ್ಯನ. ಶಾಂತವಾಗಿದ್ದ ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಇಬ್ರು ಎಂಎಲ್ಎಗಳೇ, ಲೆಜಿಸ್ಲೇಟಿವ್ ಮೆಂಬರ್ಸ್ಗಳೇ, ಇಬ್ರು ಜನಪ್ರತಿನಿಧಿಗಳೇ. ಇವ್ರು ಯಾರು ಗೂಂಡಾಗಳಲ್ಲ. ಇಬ್ಬರಿಗೂ ಎಸ್ಕಾಟ್ಗಳಿತ್ತು. ಎಸ್ಕಾಟ್ಗಳ ಕೈಯಲ್ಲಿ ಲೋಡೆಡ್ ಗನ್ಗಳಿತ್ತು. ಗುಂಡಾರಿಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಅದಾದ ನಂತರ ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ ಸುತ್ತ 144 ಸೆಕ್ಷನ್ ಹಾಕಲಾಯಿತು. ಗುಂಪು ಕಟ್ಕೊಂಡು ಯಾರೂ ಬರಂಗಿಲ್ಲ ಅನ್ನೋ ಘೋಷಣೆ ಮಾಡಲಾಯಿತು. ಆದರೂ ಗುಂಪನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿನ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ಪೊಲೀಸರು ಗುಂಡು ಹಾರಿಸಿದ್ರು ಗಾಳಿಯಲ್ಲಿ. ಅದಕ್ಕೂ ಭಯ ಪಡದೆ ನಿಂತುಕೊಂಡ ಕಾರ್ಯಕರ್ತರು ಗಾಲಿ ಜನಾರ್ದನ ರೆಡ್ಡಿಯ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ್ರು. ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತು ಆ ಭಾಗದ ಪೊಲೀಸ್ನವರು. ಟಿಯರ್ ಗ್ಯಾಸ್ ಪ್ರಯೋಗ ನಡೆಯಿತು. ಲಾಠಿ ಪ್ರಹಾರ ಆಯಿತು. ಯಾವುದಕ್ಕೂ ಬಗ್ಗದ ಕಾರ್ಯಕರ್ತರು ಸಾವನ್ನಪ್ಪಿದ ಕಾರ್ಯಕರ್ತನ ಪರವಾಗಿ ಗಾಲಿ ಮನೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅಷ್ಟೊತ್ತಿಗೆದಾಗಲೇ ರಾಮುಲು ಬಂದರು. ರಾಮುಲುರನ್ನು ಬಿಡದೆ ಅವರ ಎರಡೂ ಭುಜವನ್ನು ಹಿಡಿದು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅದಾದ ನಂತರ ನಡೆದಂತಹ ಪೊಲಿಟಿಕಲ್ ಹೈಡ್ರಾಮಾ ನಿಮಗೆ ಗೊತ್ತೇ ಇದೆ. ರಾಜಕೀಯ ನಾಯಕರ ಆರೋಪ ನಾಳೆ 3ನೇ ತಾರೀಕು ನಡೆಯಬೇಕಾದಂಥ ವಾಲ್ಮೀಕಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದು ಬ್ಯಾನರ್ ಹಾಕಬೇಕು ಅಂತ ವಿಚಾರ ಬಂದಾಗ ಆ ಬ್ಯಾನರ್ ವಿಚಾರದಲ್ಲಿ ಶುರುವಾದ ಈ ಒಂದು ಗಲಾಟೆ ಅಲ್ಲಿ ನೋಡಿ, ಅಲ್ಲಿ ನೆರೆದಿದ್ದ ಜನರು ಕೂಡ ವಾಲ್ಮೀಕಿ ವಾಲ್ಮೀಕಿ ಅಂತ ಕೂಗಾಡ್ತಾರೆ. ಸಮುದಾಯದ ಹೆಸರು ಗಲಾಟೆ ಕಾರಣ ಆಯ್ತಾ? ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ. ಬಳ್ಳಾರಿ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಪಹರೆ, ಗಲಾಟೆ ಸ್ಥಳ ಸೇರಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ. ಗಲ್ಲಿ ಗಲ್ಲಿಯಲ್ಲಿ ಗಸ್ತು ತಿರುಗಿದ ಪೊಲೀಸ್ನವರು. ಬೂದಿ ಮುಚ್ಚಿದ ಕೆಂಡದಂತಾದ ಬಳ್ಳಾರಿ. ಜನವರಿ 3ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆ ಜಾರಿ. ಬಳ್ಳಾರಿಯಲ್ಲಿ ತಡರಾತ್ರಿವರೆಗೂ ನಾಯಕರ ಹೈಡ್ರಾಮಾ ನಡೆಯಿತು. ಮಧ್ಯರಾತ್ರಿ 1 ಗಂಟೆಯವರೆಗೂ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆ. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿ ಮಾಡಿದ್ರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಶಾಸಕ ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರು ನಾನಾ ತರಹ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಭರತ್ ರೆಡ್ಡಿ ಬಗಲಿಲ್ಲ. ಇಂದು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿ ನಡೆಯುತ್ತೆ. ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ಬಳ್ಳಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳೋದಕ್ಕಾಗಲ್ಲ. ಯಾವ ರಾಜಕಾರಣಿ ಗಟ್ಟಿನೋ ಆ ರಾಜಕಾರಣಿಯ ವಶಕ್ಕೆ ಬರುತ್ತೆ ಬಳ್ಳಾರಿ. ಆ ತರಹದ ದಣಿಗಳಿರ್ತಕ್ಕಂತಹ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಬಣದ ಬೆಂಬಲಿಗರಿಗೂ ಕಾಂಗ್ರೆಸ್ ಎಂಎಲ್ಎ ಭರತ್ ರೆಡ್ಡಿ, ಶಾಸಕ ಭರತ್ ರೆಡ್ಡಿಯ ಬೆಂಬಲಿಗರಿಗೂ ತೀವ್ರ ತರಹದ ಜಟಾಪಟಿ, ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಒಂದು ಬ್ಯಾನರ್ನಲ್ಲಿ ಶುರುವಾದ ಗಲಾಟೆ. ಸಫಾರಿ ಹಾಕೊಂಡು ಎಸ್ಕಾಟ್ಗೆ ನಿಂತಿದ್ದ ಎಸ್ಕಾಟ್ಗಳ ಕೈಯಲ್ಲಿದ್ದ ಲೋಡೆಡ್ ಗನ್ಗಳು ಘರ್ಜನೆ ಮಾಡೋದಕ್ಕೆ ಶುರು ಮಾಡ್ತು. ಪರಸ್ಪರ ಎರಡೂ ಕಡೆಗಳವರ ಎಸ್ಕಾಟ್ಗಳ ಗನ್ಗಳು ಸೌಂಡ್ ಮಾಡೋದಕ್ಕೆ ಶುರು ಮಾಡ್ತು. ಏನಾಯಿತು? ಇದ್ದಕ್ಕಿದ್ದ ಹಾಗೆ ಒಂದು ಜೀವ ಕಳ್ಕೊಂಡ್ರು. ಒಟ್ಟಾರೆ ಬಳ್ಳಾರಿಯಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಅಲ್ಲಲ್ಲಿ ಪೊಲೀಸ್ ಸರ್ಪಗಾವಲು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.